ಮೈದಾ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಯಾವುದೇ ರೀತಿ ಹಿಟ್ಟು ಬಳಸ್ದಂಗ ನಾನು ಇವತ್ತು ನಿಮ್ಗೆ ಮೋಮೋಸ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸಿರ್ತೀನಿ. ಅದ್ರ ಜೊತೆಗೆ ಕೆಂಪು ಚಟ್ನಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಒಳಗೆ ಇರ್ತೈತಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಈ ಮೋಮೋಸ್ನ ಮಾಡೋದಕ್ಕೆ ರವೆನ ಯೂಸ್ ಮಾಡ್ಕೊಳಕತ್ತೀನಿ. ಇದು 1 ಕಪ್ನಷ್ಟು ರವೆನ ನಾನಿಲ್ಲೇ ತಗೊಂಡನಿ. ಇದು ಮೀಡಿಯಂ ಸೈಜಿನ ರವೆ, ಚಿರೋಟಿ ರವೆ ಅಲ್ಲ, ಮೀಡಿಯಂ ಸೈಜಿಂದ ನಾನಿಲ್ಲೇ ತಗೊಂಡನಿ. ಇದು ಮೀಡಿಯಂ ಸೈಜ್ ರವೆ ಆಗಿರೋದ್ರಿಂದ ಇದನ್ನ ಇವಾಗ ನಾನು ಒಂದು ಜಾರ್ಗೆ ಸೇರಿಸ್ಕೊಳಕತ್ತೀನಿ. ನೀವು ಒಂದ್ ವೇಳೆ ಚಿರೋಟಿ ರವೆ ತಗೊಂಡಿದ್ರೆ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕೋದ್ ಬೇಡ, ನೀವು ಡೈರೆಕ್ಟ್ ಆಗಿ ಅದನ್ನ ನಾದ್ಕೊಂಡ್ಬಿಡ್ಬೋದು. ಸೊ ಇವಾಗ ನಾನು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಇದನ್ನ ನುಣ್ಣಗ ಇದನ್ನ ಮಿಕ್ಸಿಗೆ ಹಾಕೊಂಡು ತಗೊಂಬಂದನಿ. ಜಾಸ್ತಿ ನುಣ್ಣಗಾಗಲ್ಲ, ಸ್ವಲ್ಪ ಆದ್ರೂ ಇದು ತರಿತರಿಯಾಗಿರ್ತತಿ. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳಕತ್ತಾನ ಇಲ್ಲೇ. ಇದಕ್ಕೆ ಇವಾಗ ಸ್ವಲ್ಪ ಚಿಟ್ಕಿಯಷ್ಟು ಉಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾನೆ. ಇವಾಗ ಸ್ವಲ್ಪ ನೀರ್ ಹಾಕೊಂತ ಇದನ್ನ ನಾದ್ಕೊಳ್ಳೋಣ. ನಾವು ಯಾವ ರೀತಿ ಚಪಾತಿ ಹಿಟ್ಟು ನಾದ್ತೇವಲ್ಲ ಅದೇ ರೀತಿನ ಇದನ್ನ ಸ್ವಲ್ಪ ಆದ್ರೆ ಗಟ್ಟಿಯಾಗಿ ನಾದ್ಕೊಳಕ್ ಹೋಗ್ಬೇಡಿ. ಹಿಟ್ಟು ನೆಂದತಂದ್ರ ಜಾಸ್ತಿ ಗಟ್ಟಿಯಾಗ್ಬಿಡ್ತತಿ. ಆದ್ರಿಂದ ಆದಷ್ಟು ಇದನ್ನ ಸ್ವಲ್ಪ ನೀರ್ ಹಾಕೊಂತ ನೋಡ್ಕೊಂಡು ಸ್ವಲ್ಪ ತೆಳುವಾಗಿ ಇದನ್ನ ನಾದ್ಕೊರಿ. ನಾನಿಲ್ಲೇ ತೋರ್ಸಾತನ್ ನೋಡಿ. ಸೊ ನಾನು ಈ ಮೋಮೋಸ್ ಮಾಡೋದಕ್ಕೆ ಯಾವುದೇ ರೀತಿ ಹಿಟ್ಟು ಸಹ ಇಲ್ಲೇ ಬಳಸಿಲ್ಲ, ಕೇವಲ ಈ ರವೆನ ಬಳಸ್ಕೊಂಡು ನಾನು ನಿಮ್ಗೆ ಇವತ್ತ ಮೋಮೋಸ್ ಮಾಡೋದನ್ನ ತೋರಿಸ್ತೇನಂತ. ಇವಾಗ ನಾನು ಈ ರೀತಿಯಾಗಿ ಇದನ್ನ ಹಿಟ್ಟು ನಾದ್ಕೊಂಡನ್ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಈ ಕನ್ಸಿಸ್ಟೆನ್ಸಿ ಇರ್ಬೇಕು. ಇವಾಗ ಇದನ್ನ ಒಂದ್ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಚಟ್ನಿ ಮತ್ತೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ನಾನು ನೆಕ್ಸ್ಟ್ ನಿಮಗ ಚಟ್ನಿ ಮಾಡೋದನ್ನ ತೋರಿಸ್ತೇನೆ ನೋಡ್ರಿ. ಚಟ್ನಿ ಮಾಡೋದಕ್ಕೆ ನಾನಿಲ್ಲೇ 2 ಮೀಡಿಯಂ ಸೈಜ್ ಹುಳಿ ಟೊಮಾಟೋನ ತಗೊಂಡನಿ. ಇದು ಕೊತ್ತಂಬರಿದು ಕಡ್ಡಿ ತಗೊಂಡನಿ. ನಾನಿಲ್ಲೇ ಕೊತ್ತಂಬರಿ ಎಲೆ ತಗೊಂಡಿಲ್ಲ, ಕಡ್ಡಿ ತಗೊಂಡನಿ. ಆಮೇಲೆ 1 ಹಸಿಮೆಣಸಿನ್ಕಾಯಿ ತಗೊಂಡನಿ. ಇದು ಸ್ಕಿಪ್ ಕೂಡ ನೀವು ಮಾಡ್ಕೋಬಹುದು ಇಲ್ಲೇ, ಖಾರ ಬೇಡ ಅಂದ್ರ. ಆಮೇಲೆ 8 ರಿಂದ 9 ಬೆಳ್ಳುಳ್ಳಿ ತಗೊಂಡನಿ. ಇದು 4 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡನಿ. ನಾ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಿರೋದ್ರಿಂದ ಜಾಸ್ತಿ ತಗೊಂಡನಿ, ನೀವು ಕಡಿಮೆ ತಗೋಬಹುದು. ನಾನಿಲ್ಲಿ ಒಂದ್ ಪಾತ್ರೆಕ ನಾವೇನ್ ತಗೊಂಡಿದ್ವಲ್ಲ ಚಟ್ನಿ ಮಾಡೋದಕ್ಕ ಅವೆಲ್ಲಾ ಸಾಮಗ್ರಿಗಳನ್ನ ಇದಕ್ಕ ಸೇರಿಸ್ಕೊಳಕತ್ತನಿ. ಇಲ್ಲಿ ಟೊಮ್ಯಾಟೋನ ನಾನು ಇಲ್ಲೇ ತೋರ್ಸಾಕತ್ತ ನೋಡ್ರಿ. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಂಡ್ಬಿಡ್ರಿ. ಅದ್ರ ಮುಂದ್ಗಡೆ ಇರುತ್ತಲ್ಲ ಅದನ್ನ ಸ್ವಲ್ಪ ಈ ರೀತಿ ತಕ್ಕೊಂಡ್ಬಿಟ್ಟು ಇದನ್ನ ಎಕ್ಸ್ ಶೇಪ್ ಒಳಗ ಕಟ್ ಮಾಡ್ಕೊಂಡ್ಬಿಡಿ. ಈ ರೀತಿ ನಾವು ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಇದು ಬೇಗ ಬೆಂದೋಗ್ತತಿ, ಜಾಸ್ತಿ ಟೈಮ್ ತಗೊಳಲ್ಲ. ಆದ್ರಿಂದ ಈ ರೀತಿ ಮಾಡೋದು ಚಲೋ. ಆಮೇಲೆ ಇನ್ನೊಂದು, ನೀವು ಇದೇ ಟೊಮಾಟೋನ ಯೂಸ್ ಮಾಡ್ಬೇಕಂತಿಲ್ಲ, ಇನ್ನೊಂದು ಬರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಕೋಬಹುದು. ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಐತಲ್ಲ ಅದನ್ನ ನೀವು ಬಳಸ್ಕೊಂಡ್ರು ನಡಿತೈತಿ. ಇವಾಗ ನಾನು ಈ ರೀತಿ 2 ಟೊಮಾಟೋನ ಕಟ್ ಮಾಡ್ಕೊಂಡು ಹಾಕೊಂಡನಿ. ಇವಾಗ ಇದಕ್ಕ ಇವ್ ಮುಣಗೋ ಅಷ್ಟು ನೀರ್ನ ಇಲ್ಲೇ ಸೇರಿಸ್ಕೊಂಡ ನಾನು. ಇವಾಗ ಇದನ್ನ ನಾವು ಟೊಮ್ಯಾಟೊ ಚೆನ್ನಾಗಿ ಸಿಪ್ಪೆ ಸುಲಿಬೇಕು, ಅಲ್ಲಿವರೆಗೂ ಇದನ್ನ ಕುದಿಯೋದಕ್ಕೆ ಇಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ನಾನಿಲ್ಲೇ ಸ್ಟಫಿಂಗಿಗೆ ನಾನಿಲ್ಲೇ ಒಂದು ಅರ್ಧ ಕ್ಯಾಬೇಜ್ ತಗೊಂಡನಿ, 2 ಕ್ಯಾರೆಟ್, 1 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡನಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಬೇಜ್ ನ ಇಲ್ಲೇ ತುರ್ಕೊಂಡ್ಬಿಡ್ತಾನೆ. ಈ ರೀತಿ ನಾವು ತುರಿಯೋದ್ರಿಂದ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ, ಬೇಗ ಆಗ್ಬಿಡ್ತತಿ. ನಾನಿಲ್ಲಿ ಒಂದ್ ಪ್ಲೇಟ್ ಒಳಗ ಕ್ಯಾರೆಟ್ ಮತ್ತು ಕ್ಯಾಬೇಜ್ ತುರ್ಕೊಂಡಿದ್ದು, ಆಮೇಲೆ ಈರುಳ್ಳಿನ ನಾನಿಲ್ಲಿ ಚಾಪರ್ಗೆ ಹಾಕಿಟ್ಕೊಂಡನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೇಕಾಕತಿ. ನೆಕ್ಸ್ಟ್ ಇವಾಗ ನಾನಿಲ್ಲೇ ಚಟ್ನಿಗೆ ಏನ್ ಕುದಿಯೋದಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದತಿಲ್ಲೇ. ಸೊ ಇವಾಗ ಇದನ್ನೆಲ್ಲ ನಾನಿಲ್ಲೇ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡ್ತಾನೆ. ನೀವು ನೋಡ್ತಿರ್ಬೋದು ಇಲ್ಲೇ ಟೊಮ್ಯಾಟೊ ಸ್ವಲ್ಪ ಸಿಪ್ಪೆ ಸಪ್ರೇಟ್ ಆಗೈತಿ. ಇಲ್ಲಿವರೆಗೂ ನಾವ್ ಇದನ್ನ ಕುದಿಸ್ಕೋಬೇಕಷ್ಟ. ಒಂದ್ 5 ನಿಮಿಷ ಕುದಿಸೋರೆಲ್ಲ ಸಾಕಾಗ್ತತಿ. ನಾನು ತೋರಿಸ್ತೇನೆ ನೋಡ್ರಿ. ಈ ರೀತಿ ಸಿಪ್ಪೆ ಸುಲಭವಾಗಿ ಬರ್ಬೇಕು, ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕು. ಇವಾಗ ಇದನ್ನ ತಣ್ಣಗಾಗೋದಕ್ಕ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ನಾನಿಲ್ಲೇ ಸ್ಟಫಿಂಗಿಗೆ ಒಂದ್ ಪಾತ್ರೆನ ಇಟ್ಕೊಂಡನಿಲ್ಲೇ, ಬಾಂಡ್ಲಿನ. ಇವಾಗ ಇದಕ್ಕನ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡ್ಬಿಡ್ತಾನೆ. ನಾನಿಲ್ಲೇ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತಾನೆ. ಇದಕ್ಕ ಸನ್ಫ್ಲವರ್ ಎಣ್ಣೆನ ನಾನು ಯೂಸ್ ಮಾಡ್ಕೊಂಡನಿ. ಆಮೇಲೆ ಒಂದ್ 4 ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸಗದ್ಬಿಟ್ಟು ಸಣ್ಣದಾಗ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡನಿ. ಇವಾಗ ಈ ಬೆಳ್ಳುಳ್ಳಿ ಸ್ವಲ್ಪ ಫ್ಲೇವರ್ ಬಿಡ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ 1 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ ಲೋ ಫ್ಲೇಮ್ ಒಳಗ. ಈ ರೀತಿ ಆದ್ಮೇಲೆ ಇವಾಗ ನಾವು ಸಣ್ಣದಾಗ ಏನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನ ಕೂಡ ಇದಕ್ಕ ಸೇರಿಸ್ಕೊಳಕತ್ತಾನಿ. ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಅಂದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಇದನ್ನು ಕೂಡ ಒಂದ್ 2 ನಿಮಿಷ ನಾವು ಹುರ್ಕೊಂಡ್ಬಿಡೋಣ. ಯಾಕಂದ್ರೆ ಇದು ರಾ ಸ್ಮೆಲ್ ಹೊಡಿತೈತಿ. ಆದ್ರಿಂದ ಇದನ್ನ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು. ನಾ ತೋರ್ಸಾತನ್ ನೋಡ್ರಿ, ಕಲರ್ ಕೂಡ ಇಲ್ಲಿ ಚೇಂಜ್ ಆಗೈತಿ. ಇಷ್ಟ ಆದ್ರ ಸಾಕು. 1 ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರ್ಸಾತಾನಿ. ನೀವು ಸ್ಪೈಸಿ ಇಷ್ಟ ಇಲ್ಲ ಅಂತಂದ್ರೆ ಈ ಮೆಣಸಿನ್ಕಾಯಿ ಹಾಕೋದನ್ನ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇದನ್ನ ಇವಾಗ ಜಸ್ಟ್ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ಅಷ್ಟ. ಇವಾಗ ನೆಕ್ಸ್ಟ್ ನಾವೇನ್ ತುರ್ದಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ಮತ್ತು ಕ್ಯಾಬೇಜ್, ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಂಡ್ಬಿಡಾಕತ್ತಾನಿ.
ನಾನಿಲ್ಲಿ ಸ್ಟಫಿಂಗಿಗೆ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಎರಡೇ ಯೂಸ್ ಮಾಡೇನಿ. ನಿಮ್ಗೆ ಒಂದು ವೇಳೆ ಕ್ಯಾಪ್ಸಿಕಮ್ ಅವೆಲ್ಲ ಇದ್ರೆ ನೀವು ನಿಮ್ದು ಯಾವ್ಯಾವ ತರಕಾರಿ ಐತಲ್ಲ ಅದನ್ನು ಕೂಡ ಇಲ್ಲೇ ಬಳಸ್ಕೋಬಹುದು. ನಾನಿಲ್ಲಿ ಕೇವಲ ಎರಡು ಬಳಸ್ಕೊಂಡನಿ. ಇವಾಗ ಒಂದ್ 2 ನಿಮಿಷ ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ನಾನಿಲ್ಲೇ ಹುರ್ಕೊಂಡನಿ. ಇವಾಗ ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ಉಪ್ಪನ್ನ ಕೂಡ ಸೇರಿಸ್ಕೊಂಡ್ಬಿಡೋಣ. ನಾನಿಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ಇದು ಮೆಣಸಿನ ಪುಡಿ, ಕಾಳು ಮೆಣಸು ಮನೇಲೆ ಮಾಡಿರುವಂತದ್ದು, ಅಂಗಡಿಗಳಲ್ಲಿ ಕೂಡ ಸಿಗ್ತತಿ. ಇದನ್ನ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ನಾನಿಲ್ಲೇ ಸೇರಿಸ್ಕೊಂಡನಿ, ಪೆಪ್ಪರ್ ಪುಡಿ. ಈ ಮೆಣಸಿನ ಪುಡಿನ ಇದಕ್ಕ ಮೇನ್ ಇಂಗ್ರೀಡಿಯೆಂಟ್. ನಾವ್ ಯಾವ್ದೇ ಸಾಸ್ ಆಗ್ಲಿ ಏನು ಬಳಸೋದ್ ಬೇಡ, ಇವೆರಡು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ. ಇವಾಗ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸ್ವಲ್ಪ ಕ್ರೀಮಿಯಾಗಿ ಬರ್ಲಂತೇಳಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ನಾನಿಲ್ಲೇ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಬಿಟ್ಟು ಇದಕ್ಕ ಸೇರಿಸ್ಕೊಳಕತ್ತನಿ. ಕಾರ್ನ್ ಫ್ಲೋರ್ ಇದ್ರೆ ಸೇರಿಸ್ಕೋರಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋರಿ. ಇದ್ರ ಬದ್ಲಿ ನೀವು ಬೇಕಂದ್ರೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮನೇಲಿರುವಂತ ಅಕ್ಕಿ ಹಿಟ್ಟನ್ನ ಕೂಡ ನೀವು ಇದೇ ರೀತಿ ಕಲಸ್ಬಿಟ್ಟು ಹಾಕಿದ್ರು ನಡಿತೈತಿ. ಕಾರ್ನ್ ಫ್ಲೋರ್ ಹಾಕಿಂದ 1 ನಿಮಿಷ ಬೇಯಿಸಿದ್ರ ಈ ರೀತಿ ಇದು ಸ್ವಲ್ಪ ಗಟ್ಟಿ ಆಗ್ತತಿ. ಇಷ್ಟ ಆದ್ರ ಸಾಕು. ಅವಾಗ ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ. 5 ನಿಮಿಷದಲ್ಲೆಲ್ಲ ನಾವು ಈ ಸ್ಟಫಿಂಗ್ ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೀವು ನೋಡ್ತಿರ್ಬೋದು ಇಲ್ಲೇ. ಆಮೇಲೆ ಜಾಸ್ತಿ ಬೇಯ್ಬೇಕಂತ ಏನೂ ಇಲ್ಲ, ಸ್ವಲ್ಪ ನಾವು ತುರಿದಿರೋದ್ರಿಂದ ಒಂದು 5 ನಿಮಿಷದಲ್ಲೆಲ್ಲ ಇದು ರೆಡಿ ಆಗ್ಬಿಡ್ತತಿ. ಇವಾಗ ಈ ಸ್ಟಫಿಂಗ್ ನ ನಾನಿಲ್ಲೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡ್ತಾನೆ. ಇವಾಗ ಈ ರೀತಿ ನಾನು ಒಂದು ಪ್ಲೇಟ್ಗೆ ಎಲ್ಲಾನು ತೆಗೆದಿಟ್ಕೊಂಡನಿ. ನೆಕ್ಸ್ಟ್ ಇವಾಗ ನಾವೇನು ಚಟ್ನಿ ಮಾಡೋದಕ್ಕೆ ಟೊಮ್ಯಾಟೊ ಎಲ್ಲ ಬೇಯಿಸಿಟ್ಟಿದ್ವಲ್ಲ ಅದು ಕೂಡ ಇಲ್ಲೇ ಕಂಪ್ಲೀಟ್ ಆಗಿ ತಣ್ಣಗಾಗೈತಿ. ನಾನಿವಾಗ ಅದ್ರ ಸಿಪ್ಪೆನೆಲ್ಲ ಟೊಮ್ಯಾಟೊದ್ದು ತಕ್ಕೊಂಡ್ಬಿಡಾಕತ್ತಾನಿ. ಆ ಸಿಪ್ಪೆ ಏನು ಹಾಕೋದು ಬೇಡ, ಜಸ್ಟ್ ನಾವು ಟೊಮ್ಯಾಟೊನ ಯೂಸ್ ಮಾಡಿದ್ರೆ ಸಾಕು. ಈ ರೀತಿ ಎಲ್ಲ ಸಿಪ್ಪೆನ ನಾನಿಲ್ಲೇ ತೆಗೆದಿಟ್ಕೊಂಡನಿ. ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳಕತ್ತಾನಿ ಇಲ್ಲೆಲ್ಲಾನು. ಇದು ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡಾತೀನಿ. ನಿಮ್ಗೆ ಖಾರ ಜಾಸ್ತಿ ಬೇಡ ಅಂತಂದ್ರೆ ಮೆಣಸಿನ್ಕಾಯಿನ ಕಡಿಮೆ ಸೇರಿಸ್ಕೋರಿ. ಆಮೇಲೆ ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡನಿ. ಇವಾಗ ಹಿಂಗೆ ಹಾಕ್ಕೊಂಡ್ಬಿಡೋಣ. ಜಾಸ್ತಿ ಏನು ಬೇಡ, ಸ್ವಲ್ಪ ಪಿಂಚ್ ಅಷ್ಟು ಅಂತಾರಲ್ಲ ಅಷ್ಟು ನಾನಿಲ್ಲೇ ಸೇರಿಸ್ಕೊಂಡನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಇವಾಗ ಇದನ್ನ ನುಣ್ಣಗ ನಾನಿಲ್ಲೇ ರುಬ್ಕೊಂಬಂದನ್ ನೋಡ್ರಿ. ಯಾವುದೇ ರೀತಿ ಮೆಣಸಿನ್ಕಾಯಿದ್ದು ಬೀಜ ಎಲ್ಲ ಇರಬಾರ್ದು, ಆ ರೀತಿ ಇದನ್ನ ನುಣ್ಣಗ ರುಬ್ಕೊಂಬರ್ಬೇಕು. ನೋಡ್ತಿರ್ಬೋದು ನೀವು ಎಷ್ಟು ಫೈನ್ ಆಗಿ ಇದನ್ನ ರುಬ್ಬೈತೆ ಅಂತ ಹೇಳಿ. ಇದನ್ನ ಇವಾಗ ಒಂದು ಬಟ್ಲಕ್ಕೆ ತೆಗೆದಿಟ್ಕೊಂಡ್ಬಿಡೋಣ. ಒಂದು ಕಪ್ಪಿಗೆ ಇಷ್ಟು ಒಂದು ಕಪ್ನಷ್ಟು ನನಗಿಲ್ಲೇ ಬಂದತ್ತಿದು. ನೆಕ್ಸ್ಟ್ ಇವಾಗ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ಇವಾಗ ಒಂದು 2 ಸ್ಪೂನ್ ಅಷ್ಟು ಮತ್ತು ಎಣ್ಣೆನ ಇಲ್ಲೇ ಸೇರಿಸ್ಕೊಂಡ್ಬಿಡೋಣ. ಎಣ್ಣೆ ಬಿಸಿ ಆದ್ಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿನ ಇಲ್ಲೇ ಸೇರಿಸ್ಕೊಳಕತ್ತೀನಿ. ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋದು ಇದು ಆಪ್ಷನಲ್, ಹಾಕಿದ್ರೆ ಚೆನ್ನಾಗಿರ್ತತಿ. ನಿಮ್ಗೆ ಈರುಳ್ಳಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಂಡನಿಲ್ಲೇ. ಇವಾಗ ನಾವೇನು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿದ್ದು ಅದನ್ನು ಕೂಡ ಇವಾಗ ಸೇರಿಸ್ಕೊಂಡನಿ ಇದಕ್ಕೆ. ಇದನ್ನ ಇವಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ. ಇದನ್ನ ಮಾಡೋವಾಗ ಮೀಡಿಯಂ ಫ್ಲೇಮ್ ಒಳಗ ಇಟ್ಕೋರಿ. ಇವಾಗ ಇದು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೆ ಇವಾಗ ನಾನು ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ನಾನಿಲ್ಲಿ ರುಬ್ಬೋವಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಆಮೇಲೆ ಕುದಿಯೋವಾಗ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಳಸ್ಕೊಂಡೇನೆ ಅಷ್ಟೇ. ಉಪ್ಪು ಹಾಕಾದ್ಮೇಲೆ ಈ ರೀತಿ ಇದು ಒಂದ್ ಕುದಿ ಬರ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಕುದಿಯೋದಕ್ಕ ಬಿಟ್ಬಿಡ್ಬೇಕು. ಈ ರೀತಿ ಒಂದ್ ಕುದಿ ಬಂತ ಅಂತಂದ್ರೆ ಈ ಚಟ್ನಿ ರೆಡಿ ಆಗೈತೆ ಅಂತೇಳಿ ನಾನು ನಿಮಗ ತೋರಿಸ್ತಾನೆ ನೋಡ್ರಿ. ಈ ರೀತಿ ಇದು ಕನ್ಸಿಸ್ಟೆನ್ಸಿ ಇರ್ಬೇಕು, ಜಾಸ್ತಿ ತೆಳು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇದು ಪರ್ಫೆಕ್ಟ್ ಆಗೈತಿ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಅಂಗಡಿಗಳಲ್ಲೆಲ್ಲ ಮೋಮೋಸ್ ಚಟ್ನಿ ಸ್ವಲ್ಪ ಖಾರವಾಗೇ ಇರೋದ್ರಿಂದ ನಾನು ಸ್ವಲ್ಪ ಇದನ್ನ ಸ್ಪೈಸಿಯಾಗಿ ಮಾಡ್ಕೊಂಡನಿ. ನಿಮ್ ಜಾಸ್ತಿ ಖಾರ ಇಷ್ಟ ಇಲ್ಲ ಅಂತಂದ್ರೆ ನಾನು ಅವಾಗ್ಲೇ ಹೇಳ್ದಂಗ ಮೆಣಸಿನ್ಕಾಯಿನ ಕಡಿಮೆ ಯೂಸ್ ಮಾಡ್ಕೊರಿ, ಅವಾಗ ಜಾಸ್ತಿ ಸ್ಪೈಸಿ ಆಗಿರಲ್ಲ. ನಾನಿಲ್ಲಿ ಈ ಚಟ್ನಿನ ಒಂದ್ ಬಟ್ಲಕ್ಕೆ ಹಾಕಿ ಎತ್ತಿಟ್ಕೊಂಡನ್ ನೋಡ್ರಿ. ಸ್ಟಫಿಂಗ್ ಮತ್ತು ಚಟ್ನಿ ಮಾಡೋಷ್ಟೊತ್ತಿಗೆ ನಾವೇನು ಕಲ್ಸಿಟ್ಟಿದ್ವಲ್ಲ ರವೆ, ಅದು ಕೂಡ ಚೆನ್ನಾಗಿ ನೆಂದು ಬಿಟ್ಟಿರ್ತತಿ. ಅದು ಎಷ್ಟು ಚೆನ್ನಾಗಿ ನೆಂತೈತೋ ಅಷ್ಟು ಚೆನ್ನಾಗಿ ಇಲ್ಲಿ ನಾವು ಮೋಮೋಸ್ನ ರೆಡಿ ಮಾಡ್ಕೋಬಹುದು. ಆಮೇಲೆ ಅದು ನೆಂದಿರುವಂತ ರವೆನ ನಾನು ಒಂದ್ 2 ನಿಮಿಷ ಈ ರೀತಿ ಒಂದು ಮನೆ ಮೇಲೆ ಹಾಕೊಂಡು ಒಂದ್ 2 ನಿಮಿಷ ಇದನ್ನ ನಾದ್ಕೊಂಡ್ರೆ ಇನ್ನೂ ಸಾಫ್ಟ್ ಆಗಿ ಚೆನ್ನಾಗಿ ಹಾಕತ್ತದು, ಸೇಮ್ ಹಿಟ್ಟಿನ ತರ. ಅಲ್ಲಿವರೆಗೂ ನೀವು ಒಂದ್ 2 ನಿಮಿಷ ಆದ್ರೂ ಇದನ್ನ ಮೆತ್ತಗ ನಾದ್ಕೋಬೇಕು. ನಾನಿವಾಗ ಒಂದ್ 2 ಸಮಭಾಗ ಮಾಡ್ಕೊಂಡು 2 ಉಂಡೆಗಳಾಗಿ ಮಾಡ್ಕೊಂಡು ಒಂದ್ ಉಂಡೆನ ಈ ರೀತಿ ಲಟ್ಟಿಸ್ಕೊಳಕ ನೋಡ್ರಿ. ನೀವು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂತ ಟೈಮ್ ಏನ್ ವೇಸ್ಟ್ ಮಾಡೋದು ಬೇಡ. ನಾನಿಲ್ಲಿ ಅದಕ್ಕೂ ಒಂದು ಟ್ರಿಕ್ ನ ಇಲ್ಲೇ ತೋರ್ಸಕತ್ತೇನೆ ನಿಮ್ಗ. ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ನಾನು ತೋರಿಸ್ತಾನೆ ನೋಡ್ರಿ. ಇಷ್ಟಾದ್ರೂ ಇದು ತೆಳುವಾಗಿರ್ಬೇಕು, ಜಾಸ್ತಿ ತೆಳುವಾಗಿ ಮಾಡ್ಕೊಬಿಡ್ರಿ, ಜಾಸ್ತಿ ದಪ್ಪವಾಗಿ ಮಾಡ್ಕೋಬೇಡಿ. ನಾನಿವಾಗ ನಿಮ್ಗ ಮೊದ್ಲಿಗೆ ಒಂದು ಸಣ್ಣ ಸೈಜ್ ಇಂದ ಮಾಡಿ ತೋರ್ಸಕತ್ತೇನೆ ನೋಡ್ರಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ನಿಮ್ಗ ಒಂದು ಗ್ಲಾಸ್ ತಗೊಂಡ್ಬಿಟ್ಟು
ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನೀವು ಮಾಡ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು. ನೋಡ್ತಿರ್ಬೋದು ನೀವು ಒಂದ್ಸಲ ಲಟ್ಸಿದ್ರೆ ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಇಷ್ಟು ಎಲೆಗಳನ್ನ ನೀವು ಮಾಡ್ಕೊಂಡ್ಬಿಡ್ಬೋದು. ಇವಾಗ ಇದೇನು ಎಕ್ಸ್ಟ್ರಾ ಇತ್ತಲ್ಲ ಅದನ್ನ ಈ ರೀತಿ ನೀವು ಸುಲಭವಾಗಿ ತಕೊಂಡ್ಬಿಡ್ಬೋದು. ಇಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊಂತ ಕುಂದ್ರಬೇಕನ್ನೋ ಜಂಜಾಟನೇ ಇರಲ್ಲ, ಸುಲಭವಾಗಿ ನೀವು ಮಾಡ್ಕೋಬಹುದು. ನಾನಿಲ್ಲಿ ತೋರ್ಸಾತ ನೋಡ್ರಿ, ಒಂದೊಂದು ಸಮನಾಗೆ ಬಂದಿರ್ತಾವು, ಎಲ್ಲೂ ದಪ್ಪಾಗಿರಲ್ಲ ಎಲ್ಲೂ ತೆಳುವಾಗಿರಲ್ಲ, ಅಷ್ಟು ಚೆನ್ನಾಗಿ ಎಲೆಗಳು ಬಂದಾವಿವು. ಇವಾಗ ನಾನಿಲ್ಲೇ ಸಣ್ಣದಾಗಿ ತೋರ್ಸೇನಿ, ಇನ್ನೊಂದು ನಿಮ್ಗೆ ಸ್ವಲ್ಪ ದೊಡ್ಡದಾಗಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಈ ರೀತಿ ನಾನು ಸ್ವಲ್ಪ ದೊಡ್ಡ ಬಟ್ಲದಿಂದ ನಿಮ್ಗೆ ಮಾಡಿ ತೋರ್ಸಾತೇನೆ. ಇವಾಗ ನಾನು ಅವಾಗ್ಲೇ ಏನ್ ತೋರ್ಸಿದ್ನಲ್ಲ ಅದು ಸ್ವಲ್ಪ ಚಿಕ್ಕದಾಗ್ತದೆ ಮೋಮೋಸ್. ಸೊ ಅಂಗಡಿಗಳೆಲ್ಲ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇವಾಗ ನಾನು ದೊಡ್ಡ ಎಲೆಗಳನ್ನ ಮಾಡ್ಕೊಳಕತ್ತೇನೆ ಇಲ್ಲಿ. ಇವಾಗ ಇದ್ರದ್ದು ಅಷ್ಟ ಎಕ್ಸ್ಟ್ರಾನ ತಕೊಂಡ್ಬಿಡೋಣ, ಎಕ್ಸ್ಟ್ರಾ ಹಿಟ್ನ. ಆ ಎಕ್ಸ್ಟ್ರಾ ಹಿಟ್ನ ಇನ್ನೊಂದ್ಸಲ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ನೀವು ಸೇಮ್ ಮಾಡ್ಕೊಂಡ್ಬಿಟ್ರೆ ಎಲೆಗಳು ರೆಡಿ ಆಗ್ತಾವು. ನಾನಿಲ್ಲಿ ಎಲ್ಲಾ ಎಲೆಗಳನ್ನು ಒಂದು ಪ್ಲೇಟ್ ಒಳಗೆ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಹಾಕೊಂಡ್ಬಿಟ್ಟು ನಾನು ತೋರಿಸ್ತಾನೆ ನೋಡ್ರಿ, ಆ ರೀತಿ ನೀವು ಮೋಮೋಸ್ನ ಮಡಚ್ಕೊಂತ ಬಂದ್ಬಿಡಿ. ಸೊ ಈ ರೀತಿ ಎಡ್ಜಸ್ನೆಲ್ಲ ನೀಟಾಗಿ ನೀವು ಕ್ಲೋಸ್ ಮಾಡ್ಕೋಬೇಕು. ಅದು ಯಾವುದೇ ರೀತಿ ಹೊರಗಡೆ ಬರಬಾರ್ದು, ಆ ರೀತಿ ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಬಿಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದತ್ತೆ ಅಂತ ಹೇಳಿ. ಇದು ಮೇನ್ ಇರೋದ ರವೆದು. ರವೆ ಎಷ್ಟು ಚೆನ್ನಾಗಿ ನೆನೆಸ್ತಿರೋ ನೀವು ಅಷ್ಟು ಚೆನ್ನಾಗಿ ಇದನ್ನ ನೀವು ಮಾಡ್ಕೊಂಡ್ಬಿಡ್ಬೋದು. ನಾನಿವಾಗ ಒಂದು ಆ ರೀತಿ ತೋರಿಸಿದ್ನಲ್ಲ, ಇನ್ನೊಂದು ನಿಮ್ಗೆ ಈ ರೀತಿ ರೌಂಡ್ ಶೇಪ್ ಒಳಗೆ ತೋರಿಸ್ತಾನೆ ನೋಡ್ರಿ. ಒಬ್ಬೊಬ್ಬರಿಗೆ ನಿಮ್ಗೆ ಆ ರೀತಿ ಬರಲ್ಲ ಅಂತಂದ್ರೆ ನೀವು ಈ ರೀತಿ ಕೂಡ ಟ್ರೈ ಮಾಡ್ಕೋಬಹುದು. ಮೋದಕ ಎಲ್ಲ ಮಾಡ್ತಿರಲ್ಲ ಆ ರೀತಿ ಮಾಡ್ಕೊಂಡ್ರೆ ಇದು ಕೂಡ ರೆಡಿ ಆಗ್ಬಿಡ್ತತಿ. ಇದು 2ನೇ ಟೈಪ್. ಸೊ ನಾನಿಲ್ಲಿ ಎಲ್ಲಾ ಮೋಮೋಸ್ನು ಈ ರೀತಿ ಫಿಲ್ಲಿಂಗ್ ಮಾಡಿ ಇಟ್ಕೊಂಡ ನೋಡ್ರಿ. ಒಂದ್ ಸಣ್ಣ ಎಲೆದ್ ಮಾಡಿ ತೋರ್ಸೇನಿ. ಒಟ್ಟ ನಾನಿಲ್ಲಿ ನಿಮ್ಗೆ 3 ಸೈಜ್ ಒಳಗ ತೋರ್ಸೇನಿ, ದೊಡ್ಡದು ಸಣ್ಣದು ಮತ್ತೆ ಒಂದು ಮೋದಕದ ತರ ಮಾಡಿಟ್ಕೊಂಡನಿ. ಇವಾಗ ಇವೆಲ್ಲ ರೆಡಿ ಆಗಿರುವಂತ ಮೋಮೋಸ್ನ ನಾನಿಲ್ಲೇ ಈ ರೀತಿ ಹೋಲ್ ಇರುವಂತ ಒಂದು ಪ್ಲೇಟ್ಗೆ ನಾನಿಲ್ಲೇ ಸ್ಟೀಮರ್ ಪ್ಲೇಟ್ಗೆ ಹಾಕೊಳಕತ್ತಾನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ನಾನಿಲ್ಲೇ, ಅದು ಹಿಡ್ಕೋಬಾರ್ದು ಅಂತ ಹೇಳಿ. ಇವಾಗ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೋಮೋಸ್, ಅವನ್ನ ಇಲ್ಲೇ ನೀಟಾಗಿ ನಾನಿಲ್ಲೇ ಅರೇಂಜ್ ಮಾಡಿ ಇಟ್ಕೊಂಡನಿ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ಎಣ್ಣೆನ ಹಚ್ಕೊಂಡ್ಬಿಡೋಣ. ಈ ರೀತಿ ಹೋಲಿರೋ ಪ್ಲೇಟ್ ಇಲ್ಲ ಅಂತಂದ್ರೆ ಇಡ್ಲಿ ಪಾತ್ರೆ ಒಳಗಾದ್ರೂ ನೀವು ಇಟ್ಟು ಬೇಯಿಸ್ಕೊಂಡ್ಬಿಡ್ಬೋದು. ಇಡ್ಲಿನ ಯಾವ ರೀತಿ ಬೇಯಿಸ್ತೇವಲ್ಲ ಆ ರೀತಿ ಮೇಲ್ಮೇಲೆ ಇಟ್ಟು ಕೂಡ ನೀವು ಬೇಯಿಸ್ಬೋದು. ಇವಾಗ ಇವು ರೆಡಿ ಆಗ್ಯಾವು. ನೆಕ್ಸ್ಟ್ ನಾನಿಲ್ಲಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕ ಒಂದು ಬಾಣ್ಲಿ ಇಟ್ಕೊಂಡ ನೋಡ್ರಿ. ಇದಕ್ಕ ಸ್ವಲ್ಪ ಒಂದು ಅರ್ಧದಷ್ಟು ನೀರ್ನ ಸೇರಿಸ್ಕೊಂಡ್ಬಿಡೋಣ, ಜಾಸ್ತಿ ಅದು ಮುಣುಗೋಷ್ಟು ಸೇರಿಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಈ ರೀತಿ ಅದು ಒಂದು ಕುದಿ ಬರ್ಬೇಕು. ಕುದಿ ಬಂದ್ಮೇಲೆ ನೀವು ನಾವೇನ್ ಸ್ಟೀಮರ್ ಒಳಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಇದ್ರ ಮೇಲ್ಗಡೆ ಇಟ್ಕೊಂಡ್ಬಿಡೋಣ. ಅದ್ರ ಮೇಲ್ಗಡೆ ಇನ್ನೊಂದ ಪ್ಲೇಟ್ ನ ಮುಚ್ಚಿಟ್ಬಿಟ್ಟು ಒಂದ್ 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಬೇಯೋದಕ್ಕ ಇಡ್ಬೇಕಾಕತ್ ನಾವು. 10 ನಿಮಿಷ ಆದ್ಮೇಲೆ ನಾನು ನಿಮ್ಗ ಪ್ಲೇಟ್ ತೆಗೆದು ತೋರ್ಸಾಕತ್ತಾನಿಲ್ಲೇ. ಈ ರೀತಿ ಚೆನ್ನಾಗಿ ಬೆಂದಿರ್ಬೇಕದು. ನೀವು ಕೈಲೇ ಮುಟ್ಟಿದ ತಕ್ಷಣ ಯಾವುದೇ ರೀತಿ ಹಿಟ್ಟಿಟ್ ತರ ಏನು ಹತ್ತಾಕ್ ಹೋಗ್ಬಾರ್ದು. ಸ್ವಲ್ಪ ಅಂಟಂಟ್ ತರ ಹತ್ತಿದ್ರೆ ಅವು ರೆಡಿ ಆಗ್ಯಾವ ಅಂತ ಹೇಳಿ ನಾನಿಲ್ಲೇ ಸ್ಟವ್ನ ಆಫ್ ಮಾಡಿ ಕೆಳಗ್ ಕೂಡ ಇಟ್ಕೊಂಡನಿಲ್ಲೇ. ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ ಒಂದೊಂದು ಎಷ್ಟು ಚೆನ್ನಾಗಿ ಬಂದತ್ ಅಂತ ಹೇಳಿ. ಸೊ ಇದ್ರ ಮೇಲ್ಗಡೆ ನಾನಿಲ್ಲೇ ಸ್ವಲ್ಪ ಇನ್ನ ಸ್ಪೈಸಿ ಆಗಿರ್ಲಿ ಅಂತೇಳಿ ಸ್ವಲ್ಪ ಖಾರನ ಇಲ್ಲೇ, ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿನ ಇಲ್ಲೇ ಸೇರಿಸ್ಕೊಂಡನಿ. ಇಷ್ಟ ಆದ್ರ ಮಾರ್ಕೆಟ್ ಸ್ಟೈಲ್ ಒಳಗ ನಮ್ದು ಮೋಮೋಸ್ ರೆಡಿ ಆತ್ ನೋಡ್ರಿ. ಇದು ಒಂದ್ಸಲ ಮಾಡಿದ್ರಿ ಅಂತ ಇಟ್ಕೋರಿ, ನೀವು ಆರಾಮಾಗಿ ವಾರ ವಾರ ಮಾಡ್ಕೊಂತೀರಾ, ಅಷ್ಟು ಚೆನ್ನಾಗಿರ್ತತಿ. ಸೊ ಖಂಡಿತ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇಲ್ಲಿ ನಾನು ಯಾವುದೇ ರೀತಿ ಹಿಟ್ಟು ಸಹ ನಿಮ್ಗ ಬಳಸಿಲ್ಲ. ಆಮೇಲೆ ಕಡಿಮೆ ಸಾಮಗ್ರಿಗಳೊಳಗ ನೀವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಮನೇಲಿರುವಂತ ಸಾಮಗ್ರಿನ ಬಳಸ್ಕೊಂಡು ಸುಲಭವಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಇವಾಗ ಇದನ್ನ ಸರ್ವ್ ಮಾಡ್ಕೊಂಡು ನೋಡೋಣ. ಒಳಗಡೆ ಯಾವ ರೀತಿ ಬಂದತಂತ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಸೊ ನೋಡ್ತಿರ್ಬೋದು ಇಲ್ಲಿ ಸ್ಟಫಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದತಂತ ಹೇಳಿ. ಈ ಕೆಂಪು ಚಟ್ನಿ ಜೊತೆ ಅಂತೂ ಸೂಪರ್ ಆಗಿರ್ತತಿ. ಸೊ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಯಾವ ರೀತಿ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇನ್ನ ಮುಗ್ದಿಲ್ಲ. ನಾವು ಈ ಮೋಮೋಸ್ ಮಾಡೋದಕ್ಕ ಸ್ಟಫಿಂಗ್ ಏನ್ ಮಾಡ್ಕೊಂಡಿರ್ತೇವಲ್ಲ, ಅದು ಸ್ಟಫಿಂಗ್ ಮಾಡೋವಾಗ ಜಾಸ್ತಿ ಸ್ಟಫಿಂಗ್ ನ ನಾವಿಲ್ಲೇ ತುಂಬದೇ ಇರೋದ್ರಿಂದ ನಾವ್ ಎಷ್ಟೇ ಮಾಡಿದ್ರು ಅದು ಸ್ವಲ್ಪ ಆದ್ರೂ ಉಳಿತೈತಿ. ನಾನ್ ಇವತ್ ನಿಮ್ಗ ಉಳ್ದಿರುವಂತ ಸ್ಟಫಿಂಗ್ ನ ಬಳಸ್ಕೊಂಡು ಇನ್ನೊಂಥರ ಮೋಮೋಸ್ ರೆಸಿಪಿನ ನಾನು ನಿಮ್ಗೆ ತೋರಿಸ್ಕೊಡ್ತಾನಂತ ಇದೇ ವಿಡಿಯೋದೊಳಗ. ಸೊ ಪೂರ್ತಿಯಾಗಿ ನೋಡಿ. ನಾನೇನು ಉಳ್ದಿರ್ತಲ್ಲ ಸ್ಟಫಿಂಗ್ ಅದನ್ನ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಂಡನಿ. ಮೀಡಿಯಂ ಸೈಜಿಂದ ಉಂಡೆಯಾಗಿ ಮಾಡಿಟ್ಕೊಂಡನಿಲ್ಲೇ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬಟ್ಟಲ್ದೊಳಗ ಗೋಧಿ ಹಿಟ್ಟನ್ನ ತಗೊಂಡನಿ. ಆಮೇಲೆ ಇನ್ನೊಂದು ಇದ್ರೊಳಗ ಸ್ವಲ್ಪ ನೀರ್ನ ಇಲ್ಲೇ ತಗೊಂಡನ್ ನೋಡ್ರಿ. ಇವಾಗ ನಾವೇನ್ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಎದ್ಬಿಟ್ಟು ಈ ರೀತಿ ಒಂದ್ಸಲ ನೀರೊಳಗ ಮತ್ತೊಂದ್ಸಲ ಎದ್ಕೊಂಡ್ಬಿಡೋಣ. ಸೇಮ್ ಇದೇ ರೀತಿನ ನಾವು 3 ಸತಿ ಮಾಡ್ಕೋಬೇಕು. ಒಂದ್ಸಲ ಈ ರೀತಿ ಡಿಪ್ ಮಾಡೋದು, ಆಮೇಲೆ ಮತ್ತೊಂದ್ಸಲ
ನೀರೊಳಗೆ ಹಾಕೋದು. ಸೇಮ್ ಇದೇ ರೀತಿನ ನಾವು 3 ಸತಿ ಮಾಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಅದು ಹೊಂದ್ಕೋತತ್ ನೋಡ್ರಿ. ನಾನಿಲ್ಲೇ 3 ಸತ ಮಾಡಿ ಎತ್ತಿಟ್ಕೊಂಡನಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ. ಸೊ ಇದೇ ರೀತಿನ ನಾನಿಲ್ಲೇ ಎಲ್ಲಾನು ಮಾಡಿ ತಗೊಂಡನ್ ನೋಡ್ರಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ನೀರ್ನ ಇಲ್ಲೇ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಅದು ಒಂದು ಕುದಿ ಬಂದ್ಮೇಲೆ ನಾವೇನ್ ರೆಡಿ ಮಾಡಿ ಇಟ್ಕೊಂಡಿವಲ್ಲ ಬಾಲ್ನ ಅವನ್ನ ಹಾಕೊಳಕತ್ತಾನ. ಇದಕ್ಕೆ ಈ ರೀತಿ ಹಾಕೊಂಡ್ಬಿಟ್ಟು ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೊಂಡ್ಬಿಟ್ರೆ ಇದೊಂಥರ ಹಿಟ್ಟು ರವೆ ಏನು ಬಳಸ್ದಂಗ ಮಾಡುವಂತ ಮೋಮೋಸ್ ಆಗ್ತತಿ. ಇದು ಅಷ್ಟ ನಿಮ್ಗೆ ಟೇಸ್ಟ್ ಒಳಗ ಏನು ಡಿಫ್ರೆನ್ಸ್ ಬರಲ್ಲ, ತುಂಬಾ ಚೆನ್ನಾಗಿರ್ತತಿ. ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಒಳಗಡೆನು ಅಷ್ಟ ಎಲ್ಲೂ ನಿಮ್ಗೆ ಹೊರಗಡೆ ಬರಲ್ಲ, ಅಷ್ಟು ಚೆನ್ನಾಗಿರ್ತತಿ ಇದು. ಒಂದ್ ವೇಳೆ ಸ್ಟಫಿಂಗ್ ಏನಾದ್ರೂ ಉಳಿದ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ನಾನು ತಿಳ್ಕೊಂತೀನಿ. ಸೊ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.